ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಫೋಟೋಶಾಪ್ ಅಲ್ಲಿ ಕ್ಲೋನ್ ಸ್ಟಾಂಪ್ ಟೂಲ್ ನಂತರ ಪ್ಯಾಟರ್ನ್ ಸ್ಟಾಂಪ್ ಟೂಲ್ ಅನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. ಮೊದಲು ನಾವು ಫೋಟೋ ತಗೋಬೇಕಾಗುತ್ತೆ. ಯಾವ ಫೋಟೋ ನಮ್ಗೆ ಇಲ್ಲಿ ಬೇಕು, ಡಬಲ್ ಕ್ಲಿಕ್ ಆನ್ ಸ್ಕ್ರೀನ್ ಅಥವಾ ನಾವು ಫೈಲ್ ಮೆನುನಲ್ಲಿ ಸಹ ಫೋಟೋಗಳನ್ನ ಓಪನ್ ಮಾಡ್ಕೋಬಹುದು. ನಾನಿಲ್ಲಿ ಈ ಫೋಟೋ ತಗೊಳ್ತಾ ಇದ್ದೀನಿ. ನಂತರ ಓಪನ್ ಫೋಟೋ ಈಗ ಓಪನ್ ಆಗಿದೆ. ಕ್ಲೋನ್ ಸ್ಟಾಂಪ್ ಟೂಲ್ ಅಂದ್ರೆ ಒಂದು ಡೂಪ್ಲಿಕೇಟ್ ಆಬ್ಜೆಕ್ಟ್ ಅನ್ನ ಕಾಪಿ ಪೇಸ್ಟ್ ಮಾಡುವಂತದ್ದು. ಈ ಆಬ್ಜೆಕ್ಟ್ ನಿಮ್ಗೆ ಕಾಣಿಸ್ತಾ ಇರಬಹುದು. ಈ ಎಲಿಫೆಂಟ್ ಕಾಪಿಯನ್ನ ನಾನೀಗ ಡೂಪ್ಲಿಕೇಟ್ ಮಾಡಬೇಕಾಗಿದೆ. ನಾವಿಲ್ಲಿ ಇದೇ ಇಮೇಜ್ ಮತ್ತೊಂದು ಬೇಕು ಅಂದಾಗ ನಾವಿಲ್ಲಿಂದ ಸೆಲೆಕ್ಟ್ ನಂತರ ಕಾಪಿ ಪೇಸ್ಟ್ ಆಪ್ಷನ್ ಸಹ ಯೂಸ್ ಮಾಡಬಹುದು. ಸೆಲೆಕ್ಟ್, ಕಂಟ್ರೋಲ್-C, ಕಾಪಿ, ಕಂಟ್ರೋಲ್-V, ಪೇಸ್ಟ್. ಇಲ್ಲಿ ನೀವು ನೋಡಬಹುದು ಡೂಪ್ಲಿಕೇಟ್ ಲೇಯರ್, 2 ಲೇಯರ್ ಇಲ್ಲಿ ಬಂದಿದೆ. ಇಲ್ಲಿ ನಮ್ಮ ಇಮೇಜ್ ಬಂದಿದೆ, ನೀವು ಇಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಡೂಪ್ಲಿಕೇಟ್ ಇಮೇಜ್ ಅನ್ನ ತಗೋಬಹುದು. ಇದೇ ರೀತಿಯಾಗಿ ನಾವು ಕ್ಲೋನ್ ಸ್ಟಾಂಪ್ ಟೂಲ್ ಸಹ ಯೂಸ್ ಮಾಡ್ತೀವಿ. ನಂತರ ಈ ಲೇಯರ್ ಅನ್ನ ನಾವಿಲ್ಲಿ ಡಿಲೀಟ್ ಮಾಡೋಣ. ಡಿಲೀಟ್. ನಂತರ ನಾವಿಲ್ಲಿ ಕ್ಲೋನ್ ಸ್ಟಾಂಪ್ ಟೂಲ್ ಅನ್ನ ತಗೋಬೇಕಾಗುತ್ತೆ. ಟೂಲ್ ಸೈಜ್ ನಾವಿಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೋಬೇಕಾಗುತ್ತೆ. ಫೋಟೋಶಾಪ್ ಅಲ್ಲಿ ನಾವು ಯಾವುದೇ ಟೂಲ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಂದಾಗ ಕ್ಲೋಸ್ ಫ್ಲವರ್ ಬ್ರಾಕೆಟ್ ಸಿಂಬಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಟೂಲ್ ಸೈಜ್ ಅನ್ನ ಕಡಿಮೆ ಮಾಡಬೇಕು ಅಂದಾಗ ಓಪನ್ ಫ್ಲವರ್ ಬ್ರಾಕೆಟ್ ಸಿಂಬಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಈ ಆಬ್ಜೆಕ್ಟ್ ಅನ್ನ ನಾವಿಲ್ಲಿ ಕಾಪಿ ಮಾಡಬೇಕಾಗಿದೆ. ಕೀಬೋರ್ಡ್ ಇಂದ ನಾವು ಆಲ್ಟ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಆಗ ನಮ್ಗೆ ಈ ರೀತಿಯಾದ ಸಿಂಬಲ್ ಬರುತ್ತೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಆಗ ನಾವು ಈ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಆ ಆಬ್ಜೆಕ್ಟ್ ಕಾಪಿ ಆಗಿದೆ. ನಂತರ ನಾವೀಗ ಪೇಸ್ಟ್ ಮಾಡಬೇಕಾಗಿದೆ. ಎಲ್ಲಿ ನಮಗೆ ಇನ್ನೊಂದು ಆಬ್ಜೆಕ್ಟ್ ಬೇಕು, ನೀವು ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು. ನಂತರ ಆಲ್ಟ್ ಕೀಯನ್ನ ನಾನಿಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವು ಕ್ಲೋನ್ ಸ್ಟಾಂಪ್ ಟೂಲ್ ಅನ್ನ ಯೂಸ್ ಮಾಡಬಹುದು. ಅಥವಾ ನಾವಿಲ್ಲಿ ಸೆಲೆಕ್ಟ್ ಟೂಲ್ ಸಹ ಯೂಸ್ ಮಾಡಬಹುದು. ಆದ್ರೆ ನಾವಿಲ್ಲಿ ಸೆಲೆಕ್ಟ್ ಟೂಲ್ ಅನ್ನ ಯೂಸ್ ಮಾಡಿದಾಗ ಇಲ್ಲಿ ಸ್ಕ್ವೇರ್ ಶೇಪ್ ನಮ್ಗೆ ಕಾಣಿಸುತ್ತೆ. ಆದ್ರೆ ನಾವಿಲ್ಲಿ ಕ್ಲೋನ್ ಸ್ಟಾಂಪ್ ಟೂಲ್ ಅನ್ನ ಯೂಸ್ ಮಾಡಿದಾಗ ಆ ರೀತಿಯಾಗಿ ನಮ್ಗೆ ಕಾಣಿಸೋದಿಲ್ಲ. ನ್ಯಾಚುರಲ್ ಇಮೇಜ್ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಕಾಣಿಸುತ್ತೆ. ನಾವಿಲ್ಲಿ ಕಾಪಿ ಪೇಸ್ಟ್ ಮಾಡಿರುವ ಇಮೇಜ್ ಅಂತ ಇಲ್ಲಿ ಗೊತ್ತಾಗೋದಿಲ್ಲ. ಸೆಲೆಕ್ಟ್ ಟೂಲ್, ಸೆಲೆಕ್ಟ್, ಕಂಟ್ರೋಲ್-C, ಕಾಪಿ, ಕಂಟ್ರೋಲ್-V, ಪೇಸ್ಟ್. ನಂತರ ಮೂವ್ ಟೂಲ್. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಮಗೆ ಸ್ಕ್ವೇರ್ ಶೇಪ್ ಇಲ್ಲಿ ಕಾಣಿಸುತ್ತೆ. ಆದ್ರೆ ಕ್ಲೋನ್ ಸ್ಟಾಂಪ್ ಟೂಲ್ ನಾವಿಲ್ಲಿ ಯೂಸ್ ಮಾಡಿದೀವಿ. ಇಲ್ಲಿ ಯಾವುದೇ ಶೇಪ್ ನಮ್ಗೆ ಇಲ್ಲಿ ಕಾಣಿಸೋದಿಲ್ಲ. ನಮಗೆ ಇಲ್ಲಿ ಗೊತ್ತಾಗೋದಿಲ್ಲ ನಾವು ಡೂಪ್ಲಿಕೇಟ್ ಆಬ್ಜೆಕ್ಟ್ ಅನ್ನ ಇನ್ಸರ್ಟ್ ಮಾಡಿದೀವಿ ಅಂತ. ಈ ಆಬ್ಜೆಕ್ಟ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಮೂವ್ ಟೂಲ್ ಇಂದ ನಾವು ಈ ಇಮೇಜ್ ಅನ್ನ ಮೂವ್ ಸಹ ಮಾಡೋದಕ್ಕೆ ಆಗೋದಿಲ್ಲ. ನೀವು ಇಲ್ಲಿ ನೋಡ್ತಾ ಇರಬಹುದು. ಕೆನಾಟ್ ಯೂಸ್ ದ ಮೂವ್ ಟೂಲ್. ಇಲ್ಲಿ ನಾವು ಈ ಇಮೇಜ್ ಅನ್ನ ಮೂವ್ ಸಹ ಮಾಡೋದಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ನಾವು ಕ್ಲೋನ್ ಸ್ಟಾಂಪ್ ಟೂಲ್ ಅನ್ನ ಯೂಸ್ ಮಾಡಬಹುದು. ನಾವೀಗ ಈ ಆಬ್ಜೆಕ್ಟ್ ಅನ್ನ ಡಿಲೀಟ್ ಮಾಡಬೇಕು ಅಂದಾಗ ಅಂಡು ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಕಂಟ್ರೋಲ್-Z ನಾವಿಲ್ಲಿ ಯೂಸ್ ಮಾಡಿದಾಗ ಫೋಟೋಶಾಪ್ ಅಲ್ಲಿ ಕಂಟ್ರೋಲ್-Z ಇಲ್ಲಿ ಹೆಚ್ಚಿಗೆ ಯೂಸ್ ಆಗೋದಿಲ್ಲ. ಆಗ ನಾವು ಆಲ್ಟ್ ಕಂಟ್ರೋಲ್-Z ಕೀಯನ್ನ ಯೂಸ್ ಮಾಡಬಹುದು. ಆಲ್ಟ್ ಕಂಟ್ರೋಲ್-Z ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ಫೋಟೋಶಾಪ್ ಅಲ್ಲಿ ನಾವು ಕಂಟ್ರೋಲ್-Z ಕೀಯನ್ನ ಯೂಸ್ ಮಾಡಿದಾಗ ಒಂದು ಆಕ್ಷನ್ ಮಾತ್ರ ಇಲ್ಲಿ ರಿಪೀಟ್ ಆಗುತ್ತೆ. ಆದ್ರೆ ನಾವು ಯಾವ ಚೇಂಜಸ್ ಅನ್ನ ಮಾಡಿರ್ತೀವಿ ಆ ಆಕ್ಷನ್ ಗಳನ್ನ ನಾವಿಲ್ಲಿ ರಿಪೀಟ್ ಮಾಡಬೇಕು ಅಂದಾಗ ಕಂಟ್ರೋಲ್-Alt-Z ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಯಾವುದೇ ಆಬ್ಜೆಕ್ಟ್ ಅನ್ನ ಕಾಪಿ ಮಾಡೋದಕ್ಕೆ ಕ್ಲೋನ್ ಸ್ಟಾಂಪ್ ಟೂಲ್ ಅನ್ನ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ನಾವಿಲ್ಲಿ ಈ ಆಬ್ಜೆಕ್ಟ್ ಅನ್ನ ಡಿಲೀಟ್ ಮಾಡಬೇಕು ಅಂದಾಗ ಅಥವಾ ಹೈಡ್ ಮಾಡಬೇಕು ಅಂದಾಗ ನಾವಿಲ್ಲಿ ಕ್ಲೋನ್ ಸ್ಟಾಂಪ್ ಟೂಲ್ ಅನ್ನ ಯೂಸ್ ಮಾಡಬಹುದು. ಯಾವ ರೀತಿಯಾಗಿ ಅಂತ ನೋಡೋಣ. ಕಂಟ್ರೋಲ್+, ನಾನಿಲ್ಲಿ ಇಮೇಜ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ಕ್ಲೋನ್ ಸ್ಟಾಂಪ್ ಟೂಲ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಓಪನ್ ಫ್ಲವರ್ ಬ್ರಾಕೆಟ್ ಟೂಲ್ ಸೈಜ್ ಅನ್ನ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಈ ಆಬ್ಜೆಕ್ಟ್ ನ ಗ್ರಾಸ್ ಇಲ್ಲಿ ನೀವು ನೋಡಬಹುದು. ಇದನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಲ್ಟ್ ಕೀಯನ್ನ ನಾವಿಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ. ನಂತರ ಸೆಲೆಕ್ಟ್, ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡಬಹುದು. ನಂತರ ಆಲ್ಟ್ ಕೀ, ಸೆಲೆಕ್ಟ್,
ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಆಲ್ಟ್ ಕೀ ಈ ರೀತಿಯಾಗಿ ನಾನು ಸೆಲೆಕ್ಟ್ ಮಾಡಿ ಇಲ್ಲಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ವಾಟರ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಆಲ್ಟ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಸೆಲೆಕ್ಟ್ ಕಲರ್ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು. ನಂತರ ಸೆಲೆಕ್ಟ್ ಕಲರ್ ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಇದೇ ರೀತಿಯಾಗಿ ಸಹ ಕ್ಲಿಕ್ ಮಾಡಬಹುದು. ಆದ್ರೆ ಇಲ್ಲಿ ಕ್ಲಿಯರ್ ಆಗಿ ಇಮೇಜ್ ಎರೈಸ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಆಲ್ಟ್ ಕೀಯನ್ನ ಪ್ರೆಸ್ ಮಾಡಿ ಮೊದಲು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಎರೇಸ್ ಆಗಿದೆ ಅಂತ. ಈಗ ನಾವು ಟೂಲ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋಣ ಈ ರೀತಿಯಾಗಿ. ನಂತರ ನಾನಿಲ್ಲಿ ಆಲ್ಟ್ ಕೀಯನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿರುವಂತಹ ಆಬ್ಜೆಕ್ಟ್ ಅನ್ನ ನಾವೀಗ ಸೆಲೆಕ್ಟ್ ಮಾಡೋಣ. ನಂತರ ಇಲ್ಲಿ ನಾವು ಕ್ಲಿಕ್ ಮಾಡೋಣ ಈ ರೀತಿಯಾಗಿ. ನಂತರ ಆಲ್ಟ್ ಕೀಯನ್ನ ಪ್ರೆಸ್ ಮಾಡಿ ಈ ಆಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ಆಲ್ಟ್ ಕೀ ಸೆಲೆಕ್ಟ್ ಆಬ್ಜೆಕ್ಟ್ ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಆಲ್ಟ್ ಕೀಯನ್ನ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ನಾವು ಈ ರೀತಿಯಾಗಿ ಕ್ಲಿಕ್ ಮಾಡಬೇಕಾಗುತ್ತೆ. ಆಲ್ಟ್ ಕೀ ನಂತರ ನಾವಿಲ್ಲಿ ಕ್ಲಿಕ್ ಮಾಡೋಣ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಯಾವುದೇ ಆಬ್ಜೆಕ್ಟ್ ಅನ್ನ ಡೂಪ್ಲಿಕೇಟ್ ಆಬ್ಜೆಕ್ಟ್ ಮಾಡಬೇಕು ಅಂದಾಗ ನಾವಿಲ್ಲಿ ಕ್ಲೋನ್ ಸ್ಟಾಂಪ್ ಟೂಲ್ ಅನ್ನ ಯೂಸ್ ಮಾಡಬಹುದು. ಅಥವಾ ಆ ಆಬ್ಜೆಕ್ಟ್ ಅನ್ನ ನಾವಿಲ್ಲಿ ಡಿಲೀಟ್ ಮಾಡಬೇಕು ಅಂದಾಗ ಸಹ ನಾವಿಲ್ಲಿ ಕ್ಲೋನ್ ಸ್ಟಾಂಪ್ ಟೂಲ್ ಅನ್ನ ಯೂಸ್ ಮಾಡಬಹುದು. ನಂತರ ಬೇರೆ ಇಮೇಜ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಕ್ಲೋಸ್ ಇಮೇಜ್, ಡಬಲ್ ಕ್ಲಿಕ್ ಆನ್ ಸ್ಕ್ರೀನ್, ಸೆಲೆಕ್ಟ್, ಓಪನ್, ಕಂಟ್ರೋಲ್ ಪ್ಲಸ್ ಇನ್ಕ್ರೀಸ್ ಇಮೇಜ್ ಸೈಜ್. ನಂತರ ಕ್ಲೋನ್ ಸ್ಟಾಂಪ್ ಟೂಲ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಡಿಕ್ರೀಸ್ ಟೂಲ್ ಸೈಜ್ ಅನ್ನ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಆಲ್ಟ್ ಕೀಯನ್ನ ನಾನಿಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್, ನಂತರ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ಪೇಸ್ಟ್ ನೀವಿಲ್ಲಿ ನೋಡಬಹುದು. ನಂತರ ಆಲ್ಟ್ ಕೀಯನ್ನ ನಾನಿಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್, ಈ ರೀತಿಯಾಗಿ ಪೇಸ್ಟ್. ನಂತರ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಆಲ್ಟ್ ಕೀ. ನಂತರ ಈ ರೀತಿಯಾಗಿ ನಾನಿಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಇಮೇಜ್, ಈ ರೀತಿಯಾಗಿ ನಾವು ಕ್ಲೋನ್ ಸ್ಟಾಂಪ್ ಟೂಲ್ ಅನ್ನ ಯೂಸ್ ಮಾಡಿ ಯಾವುದೇ ರೀತಿಯಾದ ಡಿಸೈನ್ ಅನ್ನ ಮಾಡಬಹುದು. ನಾವಿಲ್ಲಿ ವೆಡ್ಡಿಂಗ್ ಆಲ್ಬಮ್ಸ್ ಅನ್ನ ಮಾಡಬೇಕಾದ್ರೆ ಈ ರೀತಿಯಾದ ಆಪ್ಷನ್ಸ್ ಗಳನ್ನ ಹೆಚ್ಚಾಗಿ ನಾವು ಯೂಸ್ ಮಾಡ್ತೀವಿ. ನಂತರ ಕ್ಲೋಸ್ ಇಮೇಜ್, ಇನ್ನೊಂದು ಫೋಟೋ ನಾವಿಲ್ಲಿ ತಗೊಳ್ಳೋಣ. ಸೆಲೆಕ್ಟ್ ಫೋಟೋ, ಓಪನ್, ಟೂಲ್ ಸೈಜ್ ಅನ್ನ ನಾವಿಲ್ಲಿ ಕಡಿಮೆ ಮಾಡೋಣ ಈ ರೀತಿಯಾಗಿ. ನಂತರ ಕ್ಲೋನ್ ಸ್ಟಾಂಪ್ ಟೂಲ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ಆಬ್ಜೆಕ್ಟ್ ಅನ್ನ ನಾನಿಲ್ಲಿ ಹೈಡ್ ಮಾಡಬೇಕಾಗಿದೆ. ನಾನಿಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತಹ ಗ್ರೀನ್ ಕಲರ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಕಲರ್, ನಾವಿಲ್ಲಿ ಟೂಲ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋಣ ಈ ರೀತಿಯಾಗಿ. ಆಲ್ಟ್ ಕೀಯನ್ನ ಪ್ರೆಸ್ ಮಾಡಿ ಈ ಕಲರ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ಪೇಸ್ಟ್. ಈ ಆಬ್ಜೆಕ್ಟ್ ಅನ್ನ ನಾನಿಲ್ಲಿ ಹೈಡ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಾವಿಲ್ಲಿ ಪ್ರತಿ ಬಾರಿ ಕ್ಲಿಕ್ ಮಾಡಬಹುದು ಅಥವಾ ನಾವಿಲ್ಲಿ ಆಲ್ಟ್ ಕೀಯನ್ನ ಪ್ರೆಸ್ ಮಾಡಿ ಆಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಎರೇಸರ್ ಯೂಸ್ ಮಾಡುವ ರೀತಿ ಎರೇಸ್ ಸಹ ಮಾಡಬಹುದು. ಆಬ್ಜೆಕ್ಟ್ ಅನ್ನ ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಎರೇಸ್ ಆಗ್ತಾ ಇದೆ ಅಂತ. ಟೂಲ್ ಸೈಜ್ ಅನ್ನ ಕಡಿಮೆ ಮಾಡೋಣ. ಸೆಲೆಕ್ಟ್ ಆಬ್ಜೆಕ್ಟ್, ನಂತರ ಈ ರೀತಿಯಾಗಿ ಎರೇಸ್ ನೀವು ಇಲ್ಲಿ ನೋಡಬಹುದು. ಈ ರೀತಿಯಾಗಿ ಸಹ ನಾವು ಆಬ್ಜೆಕ್ಟ್ ನ ಎರೇಸ್ ಮಾಡಬಹುದು. ಕಂಟ್ರೋಲ್ ಪ್ಲಸ್ ಇಮೇಜ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋಣ. ನೀವು ಇಲ್ಲಿ ನೋಡಬಹುದು ಟೂಲ್ ಸೈಜ್ ಅನ್ನ ಕಡಿಮೆ ಮಾಡ್ತಾ ಇದ್ದೀನಿ. ನಂತರ ಆಲ್ಟ್ ಕೀ, ಸೆಲೆಕ್ಟ್ ಬ್ಯಾಕ್ ಗ್ರೌಂಡ್ ಕಲರ್, ನಂತರ ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಕಂಟ್ರೋಲ್ ಮೈನಸ್. ಈ ರೀತಿಯಾಗಿ ನಾವು ಯಾವುದೇ ಇಮೇಜ್ ಅನ್ನ ಎಡಿಟ್ ಮಾಡಬೇಕು ಅಂದಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತಹ ಆಬ್ಜೆಕ್ಟ್ ಅನ್ನ ಡಿಲೀಟ್ ಮಾಡಬೇಕು ಅಂದಾಗ ಸಹ ನಾವಿಲ್ಲಿ ಕ್ಲೋನ್ ಸ್ಟಾಂಪ್ ಟೂಲ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಟೂಲ್ ನಮ್ಗೆ ಇಲ್ಲಿ ಸಿಗುತ್ತೆ ಪ್ಯಾಟ್ರನ್ ಸ್ಟಾಂಪ್ ಟೂಲ್. ಪ್ಯಾಟ್ರನ್ ಗಳನ್ನ ನಾವಿಲ್ಲಿ ಡಿಸೈನ್ ಮಾಡಬೇಕು ಅಂದಾಗ ಈ ಟೂಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಕಂಟ್ರೋಲ್ ಎನ್ ಫಾರ್ ನ್ಯೂ ಶೀಟ್, ನ್ಯೂ ಪೇಪರ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಫೋಟೋ ಪೇಪರ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಯಾವ ಸೈಜ್ ಬೇಕು ನೀವಿಲ್ಲಿ ತಗೋಬೇಕಾಗುತ್ತೆ. ನಂತರ ಟ್ರಾನ್ಸ್ಪರೆಂಟ್ ಬ್ಯಾಕ್ ಗ್ರೌಂಡ್, ನಂತರ ಓಕೆ. ನಂತರ ನಾವೀಗ ಪ್ಯಾಟ್ರನ್ ಸ್ಟಾಂಪ್ ಟೂಲ್ ಅನ್ನ ತಗೊಳ್ಳೋಣ. ನೀವಿಲ್ಲಿ ನೋಡಬಹುದು ನಾವು ಪ್ಯಾಟ್ರನ್ ಸ್ಟಾಂಪ್ ಟೂಲ್ ತಗೊಂಡಾಗ ಹಲವಾರು ರೀತಿಯ ಪ್ಯಾಟ್ರನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ಪ್ಯಾಟ್ರನ್ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಟೂಲ್ ಸೈಜ್ ಅನ್ನ ನಾವಿಲ್ಲಿ ಇನ್ಕ್ರೀಸ್ ಮಾಡೋಣ ಈ ರೀತಿಯಾಗಿ. ನಂತರ ಈ ರೀತಿಯಾಗಿ ಡ್ರ್ಯಾಗ್ ಮಾಡಬೇಕಾಗುತ್ತೆ. ನಂತರ ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು ನಾವು ಎರೇಸರ್ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ನಾವಿಲ್ಲಿ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಈ ರೀತಿಯಾದ ಪ್ಯಾಟ್ರನ್ ನಮ್ಗಿಲ್ಲಿ ಬಂದಿದೆ.
ನಾವಿಲ್ಲಿ ಯಾವುದೇ ಫೋಟೋಗಳ ಬ್ಯಾಕ್ ಗ್ರೌಂಡ್ಗೂ ಸಹ ಈ ರೀತಿಯಾದ ಪ್ಯಾಟರ್ನ್ಸ್ ಅನ್ನ ಯೂಸ್ ಮಾಡಬಹುದು. ನಂತರ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು ಹಲವಾರು ರೀತಿಯ ಪ್ಯಾಟರ್ನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಆರ್ಟಿಸ್ಟಿಕ್ ಸರ್ಫೇಸಸ್ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡಬಹುದು ಪ್ಯಾಟರ್ನ್ಸ್ ಇಲ್ಲಿ ಚೇಂಜ್ ಆಗಿದೆ. ಸೆಲೆಕ್ಟ್ ಪ್ಯಾಟರ್ನ್ ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ನಾವಿಲ್ಲಿ ಕ್ಲಿಕ್ ಮಾಡೋಣ. ನೇಚರ್ ಪ್ಯಾಟರ್ನ್ಸ್ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ರೀಪ್ಲೇಸ್ ಕರೆಂಟ್ ಪ್ಯಾಟರ್ನ್ಸ್ ಕೇಳ್ತಾ ಇದೆ. ಓಕೆ, ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ನೇಚರ್ ಪ್ಯಾಟರ್ನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಇದೇ ರೀತಿಯಾಗಿ ಇಲ್ಲಿ ಹಲವಾರು ಪ್ಯಾಟರ್ನ್ಸ್ ಸ್ಟೈಲ್ ಸಿಗುತ್ತೆ. ಯಾವ ಪ್ಯಾಟರ್ನ್ ಬೇಕೋ ನೀವು ಇಲ್ಲಿಂದ ಯೂಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಾವಿಲ್ಲಿ ಪ್ಯಾಟರ್ನ್ ಅನ್ನ ಈ ರೀತಿಯಾಗಿ ಡ್ರ್ಯಾಗ್ ಮಾಡಬಹುದು ಅಥವಾ ನಾವು ಪ್ಯಾಟರ್ನ್ ಫಿಲ್ ಸಹ ಮಾಡಬಹುದು. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಬೇರೆ ಪ್ಯಾಟರ್ನ್ ನಾವಿಲ್ಲಿ ತಗೊಳ್ಳೋಣ. ರಾಕ್ ಪ್ಯಾಟರ್ನ್ಸ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಓಕೆ. ಇಲ್ಲಿ ನೀವು ನೋಡಬಹುದು ನಾವು ಈ ರೀತಿಯಾಗಿ ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ನಾವು ಈ ರೀತಿಯಾಗಿ ಡ್ರ್ಯಾಗ್ ಮಾಡಬೇಕು. ಆಗ ಮಾತ್ರ ನಮಗೆ ಈ ಪ್ಯಾಟರ್ನ್ಸ್ ಬರುತ್ತೆ. ಅಥವಾ ನಾವಿಲ್ಲಿ ಪ್ಯಾಟರ್ನ್ ಅನ್ನ ಫಿಲ್ ಮಾಡಬೇಕಾಗಿದೆ. ಆಗ ನಾವು ಎಡಿಟ್ ಮೆನುನಲ್ಲಿ ಹೋಗ್ಬೇಕಾಗುತ್ತೆ. ನಂತರ ಫಿಲ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಫಿಲ್ ಆಪ್ಷನ್ ಅಲ್ಲಿ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕಲರ್ ನೀವಿಲ್ಲಿ ಫಿಲ್ ಮಾಡಬೇಕಾ ಅಥವಾ ಪ್ಯಾಟರ್ನ್ ಯಾವ ಕಲರ್ ಬೇಕು ಅಥವಾ ಯಾವ ಡಿಸೈನ್ ನೀವಿಲ್ಲಿ ಫಿಲ್ ಮಾಡಬೇಕು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪ್ಯಾಟರ್ನ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಹಲವಾರು ರೀತಿಯ ಪ್ಯಾಟರ್ನ್ಸ್ ಸಿಗುತ್ತೆ. ಇಲ್ಲಿ ಸಹ ನಾವು ಕ್ಲಿಕ್ ಮಾಡಿ ಯಾವ ಪ್ಯಾಟರ್ನ್ ಬೇಕು ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು. ಈ ಪ್ಯಾಟರ್ನ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಯಾಟರ್ನ್ ಇಲ್ಲಿ ಸೆಲೆಕ್ಟ್ ಆಗಿದೆ, ನೀವು ನೋಡಬಹುದು. ನಂತರ ಓಕೆ, ನೀವು ಇಲ್ಲಿ ನೋಡಬಹುದು ಪ್ಯಾಟರ್ನ್ ಇಲ್ಲಿ ಫಿಲ್ ಆಗಿದೆ. ಈ ರೀತಿಯಾಗಿ ನಾವು ಪ್ಯಾಟರ್ನ್ ಅನ್ನ ಫಿಲ್ ಮಾಡಬಹುದು ಅಥವಾ ಡ್ರ್ಯಾಗ್ ಸಹ ಮಾಡಿ ಯೂಸ್ ಮಾಡಬಹುದು. ನಂತರ ನಾವಿಲ್ಲಿ ಯಾವುದೇ ಇಮೇಜ್ ಅನ್ನ ಪ್ಯಾಟರ್ನ್ ಆಗಿ ಕನ್ವರ್ಟ್ ಮಾಡಬೇಕು ಅಥವಾ ಇಮೇಜ್ ಅನ್ನ ನಾವಿಲ್ಲಿ ಬ್ಯಾಕ್ ಗ್ರೌಂಡ್ ಗೆ ಯೂಸ್ ಮಾಡಬೇಕು ಅಂದಾಗ ಇಮೇಜ್ ಪ್ಯಾಟರ್ನ್ ನಾವಿಲ್ಲಿ ಕ್ರಿಯೇಟ್ ಮಾಡಬಹುದು. ಯಾವ ರೀತಿಯಾಗಿ ಅಂತ ನೋಡೋಣ. ಈ ಫೈಲ್ ನಾನಿಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೇವ್ ಚೇಂಜಸ್, ನೋ ಚೇಂಜಸ್. ನಂತರ ಕಂಟ್ರೋಲ್ ಎನ್ ಫಾರ್ ನ್ಯೂ ಫೈಲ್. ಫೋಟೋ ಪೇಪರ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಲ್ಯಾಂಡ್ಸ್ಕೇಪ್ ಪೇಪರ್, ಟ್ರಾನ್ಸ್ಪರೆಂಟ್ ಪೇಜ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ನಂತರ ಓಕೆ. ನ್ಯೂ ಪೇಪರ್ ನಾವೀಗ ತಗೊಂಡಿದ್ದೀವಿ. ಈ ಫೋಟೋ ನೀವಿಲ್ಲಿ ನೋಡಬಹುದು. ಈ ಫೋಟೋ ನಾನೀಗ ಪ್ಯಾಟರ್ನ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಎಡಿಟ್ ಮೆನುನಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಡಿಫೈನ್ ಪ್ಯಾಟರ್ನ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಈ ಇಮೇಜ್ ಈಗ ಪ್ಯಾಟರ್ನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಯಾವ ನೇಮ್ ಬೇಕು ನೀವಿಲ್ಲಿ ಕೊಡಬಹುದು. ನಾನಿಲ್ಲಿ ಓಕೆ ಕೊಡ್ತಾ ಇದ್ದೀನಿ. ನಂತರ ಈ ಇಮೇಜ್ ಈಗ ಪ್ಯಾಟರ್ನ್ ಆಗಿ ಕನ್ವರ್ಟ್ ಆಗಿದೆ. ಈ ಪೇಪರ್ಗೆ ನಾವೀಗ ಆ ಪ್ಯಾಟರ್ನ್ ಅನ್ನ ಫಿಲ್ ಮಾಡಬೇಕಾಗಿದೆ. ಎಡಿಟ್ ಮೆನು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಫಿಲ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು ಇಮೇಜ್ ಇಲ್ಲಿ ಬಂದಿದೆ. ಈ ಇಮೇಜ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಓಕೆ. ನೀವಿಲ್ಲಿ ನೋಡಬಹುದು ಇಮೇಜ್ ಯಾವ ರೀತಿಯಾಗಿ ಫಿಲ್ ಆಗಿದೆ ಅಂತ. ಈ ರೀತಿಯಾಗಿ ನಾವು ಯಾವುದೇ ಇಮೇಜ್ ಸಹ ಪ್ಯಾಟರ್ನ್ ಆಗಿ ಕನ್ವರ್ಟ್ ಮಾಡಬಹುದು. ಪ್ಯಾಟರ್ನ್ ಸ್ಟಾಂಪ್ ಟೂಲ್ ಅಂದ್ರೆ ನಾವಿಲ್ಲಿ ಪ್ಯಾಟರ್ನ್ ಡಿಸೈನ್ಗೋಸ್ಕರ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವಿಲ್ಲಿ ಓನ್ ಪ್ಯಾಟರ್ನ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ.